ಗಂಗೆಯ ಉದರದಿ ಜನಿಸಿದ ಪ್ರಜೆಗಳ ಅರಸನನ್ನು ಮಾನವರಕ್ಷೆಗೆ ಗಂಗೆಯ ಉದರದಿ ಜನಿಸಿದರು. ಕೈವಿ ವಾರ್ತೆಯ ಎಲ್ಲೆಡೆ ಸಾರುತ್ತ ಮಾಡಿದರು. ವಿಚಿತ್ರ ಪ್ರೀತಿಯ ತೋರುತ್ತ ಜೀವವ. ತನಗಾಗಿ ಬಾಳುವ ಬಾಳು ಬಾಳಲ್ಲ, ಅದು ಹಾಳು. ಪರರಿಗಾಗಿ ಬಾಳಿದಾಗ, ಪರರಿಗಾಗಿ ಮುರಿಯಲ್ಪಟ್ಟಾಗ ಮಾತ್ರ ಜೀವನಕ್ಕೆ ನಿಜ ಅರ್ಥ ಬರುತ್ತದೆ. ಯೇಸುಸ್ವಾಮಿ ಹೇಳಿದ ಹಾಗೆ, ಒಂದು ಗೋಧಿಯ ಕಾಳು ಭೂಮಿಗೆ ಬಿದ್ದು ಸಾಯದೆ ಹೋದರೆ ಅದು ಒಂಟಿಯಾಗಿ ಉಳಿಯುತ್ತದೆ. ಯಾವಾಗ ಅದು ಸತ್ತು ತನ್ನನ್ನೇ ಮುರಿದುಕೊಳ್ಳುತ್ತದೆಯೋ ಆಗ ಯಥೇಚ್ಛ ಫಲ ನೀಡುತ್ತದೆ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಪವಿತ್ರ ಗುರುವಾರದ ಈ ಆಚರಣೆಯ ವೇಳೆಯಲ್ಲಿ ಇಂದಿನ ಆರಾಧನಾ ವಿಧಿಯ ವಾಚನಗಳಲ್ಲಿ ಪ್ರಭು ಕ್ರಿಸ್ತರು ಹೇಗೆ ತನ್ನನ್ನೇ ತಾನು ಮುರಿದು ಯಥೇಚ್ಛ ಫಲ ನೀಡುವ ಘಟನೆಗಳ ಬಗ್ಗೆ ನಾವು ಧ್ಯಾನಿಸಲಿದ್ದೇವೆ. ಅದು ಮೊದಲನೆಯದಾಗಿ ಪರಮ ಪ್ರಸಾದದ ಸ್ಥಾಪನೆ, ಎರಡನೆಯದಾಗಿ ಯಾಜಕ ಸಂಸ್ಕಾರದ ಸ್ಥಾಪನೆ ಹಾಗೂ ಪರರನ್ನು ಪ್ರೀತಿಸುವ ಹೊಸ ಆಜ್ಞೆ. ಈ ಮೂರು ಆಚರಣೆಗಳಲ್ಲಿ ಯೇಸು ತನ್ನನ್ನೇ ಮುರಿದು ನಮಗೆ ನೀಡುತ್ತಾರೆ. ನಾವು ಅದೇ ಹಾದಿಯಲ್ಲಿ ನಡೆಯಲು ಕರೆ ನೀಡುತ್ತಾರೆ. ಪ್ರಭುವಿನ ಅಂತಿಮ ಭೋಜನ ಮಾನವರ ರಕ್ಷಣೆಯ ಸಾಧನ. ಆತ್ಮೀಯರೇ, ಇಸ್ರಾಯೇಲ್ ನಾಡಿನ ಜನರು ಈಜಿಪ್ಟಿನ ಗುಲಾಮಗಿರಿಯಲ್ಲಿ ಯಾತನೆ ಪಡುವ ಸಮಯದಲ್ಲಿ ಸರ್ವೇಶ್ವರ ದೇವರು ಮೋಶೆಯ ಮೂಲಕ ಅದ್ಭುತ ಕಾರ್ಯಗಳನ್ನು ಮಾಡಿ ಇಸ್ರಾಯೇಲರನ್ನು ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸಿದರು. ಈ ಮಹಾನ್ ಘಟನೆಯನ್ನು ಸ್ಮರಿಸಲು ಇಸ್ರಾಯೇಲರು ಪ್ರತಿ ವರ್ಷ ಪಾಸ್ಕ ಹಬ್ಬವನ್ನು ಆಚರಿಸುತ್ತಾ ಬಂದರು. ಇಡೀ ಕುಟುಂಬದ ಜೊತೆಯಾಗಿ ಪಾಸ್ಕ ಭೋಜನದಲ್ಲಿ ಪಾಲ್ಗೊಂಡು ಸರ್ವೇಶ್ವರ ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ಇದು ಅವರ ಪ್ರಮುಖ ಹಬ್ಬವಾಯಿತು, ಆದರೆ ರಕ್ಷಣೆಯ ಸಾಧನವಾಗಿಯೂ ಆಯಿತು. ದೇವರ ಯೋಜನೆಯಲ್ಲಿ ಹಾಗೂ ಯೇಸುಕ್ರಿಸ್ತರ ಸಂಕಲ್ಪದಲ್ಲಿ ಅಂತಿಮ ಭೋಜನವು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂತಿಮ ಭೋಜನದ ಸನ್ನಿವೇಶವು ಯಹೂದ್ಯರ ಪಾಸ್ಕ ಭೋಜನವಾಗಿದೆ. ಈ ರೀತಿ ಅಂತಿಮ ಭೋಜನವು ಕೇವಲ ಪಾಸ್ಕ ಭೋಜನವಾಗಿರದೆ ಅದು ಒಂದು ವಿದಾಯದ ಭೋಜನವಾಗಿದೆ. ಯಹೂದ್ಯರ ಪಾಸ್ಕ ಭೋಜನವು ಇಂದಿನ ದೈವಾರಾಧನಾ ಚೌಕಟ್ಟನ್ನು ನೀಡಿದೆ.